ನಮಸ್ತೆ ಗೆಳೆಯರೆ. ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ಜೈಲುಗಳ ಅವ್ಯವಸ್ಥೆ, ಅಕ್ರಮದ ಬಗ್ಗೆ ಮಾಧ್ಯಮಗಳಲ್ಲಿ ತುಂಬಾ ದೊಡ್ಡ ಸುದ್ದಿ ಆಯಿತು. 18-19ನೇ ಶತಮಾನದಲ್ಲಿ ನಮ್ಮ ಜಗತ್ತಿನಲ್ಲಿ ಇದ್ದಂತಹ ಜೈಲುಗಳ ಪರಿಸ್ಥಿತಿ ತುಂಬಾ ಕಠಿಣ ಆಗಿತ್ತು. ಅಂದ್ರೆ ಬ್ರಿಟಿಷರು ಅಥವಾ ಫ್ರಾನ್ಸ್ ನಲ್ಲಿ ಇದ್ದಂತಹ ಜೈಲುಗಳಲ್ಲಿ ತುಂಬಾ ಕಠೋರವಾದ ಶಿಕ್ಷೆಯನ್ನ ಕೊಡ್ಲಾಗ್ತಾ ಇತ್ತು. ಅಂದ್ರೆ ಒಂದು ಸಲ ಜೈಲಿಗೆ ಹೋದಂತಹ ವ್ಯಕ್ತಿ ವಾಪಸ್ ಮರಳಿ ಬದುಕಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಕಠಿಣ ಶಿಕ್ಷೆಯನ್ನ ಅಲ್ಲಿ ಕೊಡ್ಲಾಗ್ತಾ ಇತ್ತು. ಇನ್ನೊಂದು ಉದಾಹರಣೆ ಅಂದ್ರೆ ಇದಕ್ಕೆ ನಮ್ಮ ಭಾರತದಲ್ಲೇ ಇದ್ದಂತಹ ಅಂಡಮಾನ್ ಜೈಲು. ಆದ್ರೆ ಸ್ವಾತಂತ್ರ್ಯದ ನಂತರ ನಮ್ಮ ಜೈಲುಗಳಲ್ಲಿ ತುಂಬಾ ಸುಧಾರಣೆ ಕಂಡು ಬಂತು. ಅಂದ್ರೆ ಖೈದಿಗಳು ಅಂತಂದ್ರೆ ಅವರು ಕೂಡ ಮನುಷ್ಯರು. ಅವರು ಜೈಲಿಗೆ ಹೋದ ನಂತರ ಅವರನ್ನ ಪುನರ್ವಸತಿ ಅಂದ್ರೆ ಅವ್ರನ್ನ ವಾಪಸ್ಸು ಸುಧಾರಣೆ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ಕರ್ಕೊಂಡು ಬರಬೇಕು ಅನ್ನುವಂತಹ ತೀರ್ಮಾನವನ್ನ ಸರ್ಕಾರಗಳು ಕೈಗೊಂಡು ಅದಕ್ಕೆ ತಕ್ಕಂತೆ ಜೈಲಿನ ವ್ಯವಸ್ಥೆಯನ್ನ ರೂಪಿಸಿದ್ರು. ಈಗ ನಮ್ಮ ರಾಜ್ಯದ ಜೈಲುಗಳಲ್ಲಿ ಎಷ್ಟೆಲ್ಲ ಅಕ್ರಮ ನಡೀತಾ ಇದೆ, ಅವ್ಯವಹಾರ ನಡೀತಾ ಇದೆ ಅನ್ನುವಂತಹ ಸುದ್ದಿಗಳು ಮಾಧ್ಯಮಗಳಲ್ಲಿ ಬಂತು. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಒಟ್ಟು 50 ಜೈಲುಗಳಿದೆ. ಅಂದ್ರೆ ಕೇಂದ್ರ ಕಾರಾಗೃಹ, ಜಿಲ್ಲಾ, ತಾಲೂಕು ಮತ್ತೆ ಬಯಲು ಬಂದಿಖಾನೆ. ಈ ಜೈಲುಗಳಲ್ಲಿ ವಿಚಾರಣೆಯಲ್ಲಿ ಇರೋರು ಮತ್ತೆ ಶಿಕ್ಷೆಯನ್ನ ಅನುಭವಿಸ್ತಾ ಇರೋರು ಸೇರಿ ಒಟ್ಟು 15,000 ಖೈದಿಗಳು ಈ ಜೈಲುಗಳಲ್ಲಿ ಇದ್ದಾರೆ. ಅದರಲ್ಲೂ ನಮ್ಮ ಬೆಂಗಳೂರಿನ ಪರಪ್ಪನ ಅಗ್ರಹಾರ ದೊಡ್ಡ ಜೈಲಿದು. ಈ ಜೈಲಲ್ಲಿ ಸಾಮರ್ಥ್ಯಕ್ಕಿಂತ ಡಬಲ್ ಖೈದಿಗಳು ಇದರಲ್ಲಿದ್ದಾರೆ. ರಾಜ್ಯದ ಜೈಲುಗಳಲ್ಲಿ ಖೈದಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಈ ಖೈದಿಗಳ ಸಂಖ್ಯೆಗೆ ಸಮವಾಗಿ ಅಂದ್ರೆ ಅದಕ್ಕೆ ಕರೆಕ್ಟ್ ಆಗಿ ಹೊಂದಾಣಿಕೆಯಾಗಿ ಎಷ್ಟು ಸಿಬ್ಬಂದಿ ಇರಬೇಕು ಅಂತಂದ್ರೆ 1:6. ಈ ಆಧಾರದಲ್ಲಿ ನೋಡೋದಾದ್ರೆ ನಮ್ಮ ರಾಜ್ಯದ ಜೈಲುಗಳಲ್ಲಿ 7,000 ಪೊಲೀಸ್ ಸಿಬ್ಬಂದಿ ಇರಬೇಕಿತ್ತು. ಆದ್ರೆ ಮಂಜೂರಾಗಿರೋ ಹುದ್ದೆನೆ 3,583. ಆದ್ರೆ ಈ ಹುದ್ದೆಗಳಲ್ಲಿ ಭರ್ತಿಯಾಗಿರುವಂತದ್ದು ಮಾತ್ರ 2,848. ಇದೇ ಕಾರಣಕ್ಕಾಗಿ ಇಷ್ಟೊಂದು ಖೈದಿಗಳನ್ನ ನಿರ್ವಹಣೆ ಮಾಡೋದಿಕ್ಕೆ ಪೊಲೀಸ್ ಸಿಬ್ಬಂದಿಗೆ ಸಾಧ್ಯ ಆಗ್ತಾ ಇಲ್ಲ. ರಾಜ್ಯದ ಜೈಲುಗಳ ಉದ್ದೇಶ ಏನು ಅಂತಂದ್ರೆ ಖೈದಿಗಳ ಮನಪರಿವರ್ತನೆ. ಈ ರೀತಿ ಮನಸ್ಸನ್ನ ಪರಿವರ್ತನೆ ಮಾಡೋದಿಕ್ಕೆ ಜೈಲುಗಳಲ್ಲಿ ಉತ್ತಮ ವಾತಾವರಣ ಬೇಕಾಗುತ್ತೆ. ಆದ್ರೆ ಇಲ್ಲಿ ಹೆಚ್ಚು ಖೈದಿಗಳಿದ್ದು ಮೂಲ ಸೌಲಭ್ಯ ಕೊರತೆ ಇದೆ. ಅದರಲ್ಲೂ CCTV ಕ್ಯಾಮರಾ ಅಥವಾ ನಮ್ಮ ದೇಹದಲ್ಲಿ ಧರಿಸುವಂತಹ ಕ್ಯಾಮರಾ ಇವುಗಳ ಕೊರತೆ ಇದೆ. ಇದಕ್ಕೆ ಸರ್ಕಾರ ಸರಿಯಾಗಿ ಅನುದಾನವನ್ನು ಕೂಡ ಕೊಡ್ತಾ ಇಲ್ಲ. ಜೈಲುಗಳಲ್ಲಿರುವ ಇಂತಹ ಅವ್ಯವಸ್ಥೆ ಖೈದಿಗಳಿಗೆ ಇನ್ನಷ್ಟು ಅನುಕೂಲ ಮಾಡಿಕೊಡುತ್ತೆ ಹೊರತು ಅವರ ಮನ ಪರಿವರ್ತನೆ ಇದರಿಂದ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಸರ್ಕಾರ ಇದ್ರ ಬಗ್ಗೆ ಕರೆಕ್ಟ್ ಆಗಿ ಗಮನ ಹರಿಸಿ ಸೂಕ್ತವಾದ ಕ್ರಮವನ್ನ ಕೈಗೊಳ್ಳೋದು ತುಂಬಾ ಅಗತ್ಯ.